ಇದಿಷ್ಟನ್ನು ರುಬ್ಕೊಳ್ತೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, 2 ಸ್ಪೂನ್ ಕಾಯಿ ತುರಿ, ಉಪ್ಪು, ಎಳ್ಳು, ಕರಿಬೇವಿನ ಸೊಪ್ಪಿನ ಪುಡಿ ಮತ್ತು ಕಡಲೆಕಾಯಿ ಬೀಜ 1 ಸ್ಪೂನು, ಹುರ್ಗಡ್ಲೆ 1 ಸ್ಪೂನು, 2 ಸ್ಪೂನ್ ಸಣ್ಣ ಸ್ಪೂನಲ್ಲಿ ನಮಗೆ ಖಾರದ ಪುಡಿ, ಸಾಂಬಾರು ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದನ್ನು ಮೊದಲು ರುಬ್ಕೊಳ್ತೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು. ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ 1 ಈರುಳ್ಳಿ, ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಬಟಾಣಿ ಮತ್ತು ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಕಾಲಿಫ್ಲವರ್ನ ಬಿಸಿ ನೀರಿನಲ್ಲಿ ಸ್ವಲ್ಪ ಹಾಕಿಬಿಟ್ಟು ತೊಳ್ಕೊಂಡಿದ್ದೀನಿ. ಇವಾಗ ರುಬ್ಬಾಕಿರೋದು ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಹುಣಸೆ ರಸನ ಜಾರ್ಗೆ ಹಾಕ್ಕೊಂಡು ತೊಳ್ಕೊಳ್ತೀನಿ. ಉಪ್ಪು ಮೊದಲೇ ಹಾಕಿತ್ತು ರುಬ್ಬೋದ್ರೊಳಗೆ. ಈಗ ನಾವು ನೀರು ಎಷ್ಟು ಬೇಕು ನೋಡಿಕೊಂಡು ಸರಿ ಮಾಡ್ಕೋಬೇಕು. ರುಬ್ಬಿರೋದು ಹಾಕಿದ್ದೀನಿ, ಹುಣಸೆ ಹುಳಿ ಹಾಕ್ತೀನಿ. ಇನ್ನು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಇಷ್ಟಿದ್ರೆ ಸಾಕು. ಇವಾಗ ಒಂದು ಕುದಿ ಬಂದಮೇಲೆ ಮುಚ್ಚೋಣ. ರುಚಿ ನೋಡಿಬಿಟ್ಟು ಮುಚ್ಚಿಬಿಡ್ತೀನಿ. ಗೊಜ್ಜು ರೆಡಿ. ಇವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ ನಾನು ಈ ಗೊಜ್ಜನ್ನ. ಇವಾಗ ಒಂದು ಕುದಿ ಬರಲಿ. ಇದು ನೋಡಿ, ಇಷ್ಟು ಕುದೀತಾ ಇದೆ. ಇವಾಗ ಮುಚ್ಚಿ 2 ವಿಷಲ್ ತೊಗೊಂಬಿಡೋಣ. ಗೊಜ್ಜು ರೆಡಿ ಆಗುತ್ತೆ. ನೋಡಿ, 2 ಟೊಮೊಟೊ ಇದ್ದರೆ ಸಾಂಬಾರು ಮಾಡಿಬಿಡ್ಬೋದು. ಮಧ್ಯಾಹ್ನಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಉಪ್ಪು, ಸಾಂಬಾರು ಪೌಡ್ರು ಇದಿಷ್ಟನ್ನು ಮೊದಲಿಗೆ ರುಬ್ಕೊಳ್ತೀನಿ. ನೋಡಿ, ಬಟಾಣಿ ಕಾಲಿಫ್ಲವರ್ ಗೊಜ್ಜು ಈ ರೀತಿ ಬಂದಿದೆ. ಮುಚ್ಚಳ ತೆಗೆದಿದ್ದೀನಿ. ಇದನ್ನೆಲ್ಲ ಕೆಳಗಡೆಯಿಂದ ಇದು ಮಾಡೋಣ. ನಾವು ಕಡಲೆಕಾಯಿ ಬೀಜ, ಎಳ್ಳು, ಕಡಲೆ ಹಾಕಿದ್ರೆ ನಾವು ಗೋಡಂಬಿ ಹಾಕಿದಷ್ಟೇ ಟೇಸ್ಟ್ ಬರುತ್ತೆ. ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ. ನಾನು ದೋಸೆಗೆ ಮಾಡ್ಕೊಂಡಿದ್ದೀನಿ ಈ ದಿನ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಸಾಮಾನು ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಅದೆಲ್ಲ ಚಟಪಟ ಅಂತ ಸಿಡಿತಾ ಇದೆ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ರುಬ್ಬಿರೋದು ಟೊಮೊಟೊ, ಖಾರದ ಪುಡಿ, ತೆಂಗಿನಕಾಯಿ ಹಾಕ್ತೀನಿ. ಹಾಕ್ಬಿಟ್ಟು ನಮಗೆ ನೀರು ಎಷ್ಟು ಬೇಕು ಸಾಂಬಾರಿಗೆ, ಇಬ್ರಿಗೆ ಆಗೋಷ್ಟು, ನಮ್ಮನೆ ಇಬ್ಬರಿದ್ದೀವಿ, ಅಡ್ಜಸ್ಟ್ ಮಾಡ್ತೀನಿ. ಇವಾಗ ಜಾರೆಲ್ಲ ತೊಳೆದು ನೀರು ಹಾಕ್ತೀನಿ. ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೀನಿ. ಈ ನೀರನ್ನೇ ಜಾರ್ಗೆ ಹಾಕಿ ತೊಳ್ಕೊಳ್ತೀನಿ. ನೋಡಿ, ಇಷ್ಟು ತೆಳ್ಳಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಉಪ್ಪು ರುಬ್ಬುವಾಗಲೇ ಹಾಕಿದೆ. ಸಪ್ಪೆ ಆದರೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದರೆ ಟೊಮೊಟೊ ಸಾರು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲದೆ ಹೋದಾಗ ಈ ರೀತಿ ಸಾಂಬಾರು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಅದು ಖಾರದ್ದು ವಾಸನೆ ಎಲ್ಲ ಹೋಗೋ ತನಕ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಬರೀ ಅನ್ನ ಮಾಡ್ಕೊಳ್ತೀನಿ. ಅಕ್ಕಿನೂ ನೆನೆಸಿದ್ದೀನಿ. ಇವಾಗ ಅನ್ನ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಅನ್ನಕ್ಕೆ ಟೊಮೊಟೊ ಸಾರು ಸರ್ವ್ ಮಾಡ್ಕೊಳ್ಳೋದು. ಅನ್ನ, ತುಪ್ಪ, ಕೋಸಂಬರಿ, ಉಪ್ಪಿನಕಾಯಿ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕು ಸಾಂಬಾರು ಹಾಕ್ಕೊಂಡು ಸರ್ವ್ ಮಾಡೋದು. ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.